ಚಂದ್ರಪ್ಪ ಸಿದ್ಗೊಂಡ ಚಂದ್ರಪ್ಪ ಸಿದ್ಗೊಂಡ ಇದ್ರೊಳಗೆಲ್ಲ ಓದಿ ಹೊಡಸ್ರಿ ಮನ್ಯಾಗ ಹುಡುಗರ ಕೈಯಿಂದ. मारुति सभी को आदाब। आज हम सुबह से गांव विलेज पूरे जाके किसानों से मिल रहे हैं। सभी एग्रीकल्चर ऑफिसर मेरे साथ, रेवेन्यू ऑफिसर्स और केवी पावर डिपार्टमेंट के, इस तरह से एमआई डिपार्टमेंट के सभी लोग हैं। तो सभी किसानों को एडवांस में बीज दिए गया था। बारिश नहीं होने की वजह से किसान परेशान है, पूरा फसल उठा नहीं और अभी भी किसान परेशान है पानी के लिए। और अभी हम डिपार्टमेंट के तरफ से एग्रीकल्चर डिपार्टमेंट, एमआई और आपके दूसरा डिपार्टमेंट रेवेन्यू डिपार्टमेंट के मेन स्पेशल मैडम हमारे जो ईडी है, स्पेशल किसानों को ट्रेनिंग देने का काम। और केमिकल, ये अभी आप देखे हैं केमिकल नया केमिकल आए। पहले जो केमिकल यूज़ करते थे जिससे खेत खराब हो जाता था, ज़मीन खराब हो जाती थी, लेकिन अभी न्यू टेक्नोलॉजी से नए केमिकल किसानों को दे रहे हैं, पूरा सेट दे रहे हैं केमिकल मारने का। और वो केमिकल से ज़मीन खराब भी नहीं होती और किसान को नया टेक्नोलॉजी से किस तरह से वो यूज़ करना बोल के वो भी ट्रेनिंग दी जा रही है। वो भी बहुत फ्री है। ये पूरे जितने केमिकल और जितने किसान के लिए खेत में यूज़ करने का सामान है वो पूरा फ्री दिया जा रहा है हमारी गवर्नमेंट ऑफ कर्नाटका सरकार की तरफ से। तो इसके लिए मैं पहले क्या 2-4 गांव, बड़े गाँव में जैसा जनवाड़ा, मालेगांव, 1-2-4 गांव में देते थे, लेकिन अभी छोटे से छोटे गांव को भी जाके किसानों को मिल के देना बोल के हमारी सरकार, हमारे चीफ मिनिस्टर का ऑर्डर है। तो इसके लिए मैं भी किसानों के लिए इसलिए आया हूँ। नंदगांव बहुत छोटा गांव है, लेकिन किसान हम आने से बहुत ही उनकी हिम्मत बढ़ती है और उनको हमारा सपोर्ट रहता है। और असेंबली है 13 तारीख से, और इनके जो भी प्रॉब्लम है, जो भी इशू है, असेंबली में चीफ मिनिस्टर DK शिव कुमार जी से और हमारे डिस्ट्रिक्ट इंचार्ज मिनिस्टर से सभी से बात करके इनके जितने प्रॉब्लम है सॉल्व करने की पूरी कोशिश किए हैं, कर रहे हैं। ಸತೀಶ್ ಶೆಟ್ಕರ್ ಅವರು ಹೇಳಿರೋ ಪ್ರಕಾರ NPK ಕನ್ಸೋರ್ಷಿಯ ಇದೆ, ಲಿಕ್ವಿಡ್ ಬಯೋ ಫರ್ಟಿಲೈಸರ್ ಇದೆ. ಬಯೋ ಫರ್ಟಿಲೈಸರ್ ಅಂದರೆ ಜೈವಿಕ ಒಂದು ಪೋಷಕಾಂಶ. ಕೆಮಿಕಲ್ಗಳು ಆದಷ್ಟು ಕಡಿಮೆ ಬಳಸಬೇಕು. ಕೆಮಿಕಲ್ನಿಂದ ಏನಾಗ್ಲತ್ತದ, ಭೂಮಿ ಫಲವತ್ತತೆ ಹಾಳಾಗ್ಲತ್ತದ. ಆ ಕೆಮಿಕಲ್ ಜಾನುವಾರುಗಳು ತಿಂದು ನೀರೆಲ್ಲ ನದಿಗೆ ಹರಿದು ಹೋಗಿ ಆದಷ್ಟು ಈಗ ನಾವು ಮತ್ತೆ ಮರಳಿ ಗೂಡಿಗೆ ಬರುವಂಥ ಕಾಲ ಬಂದೇ ಬರ್ತದೆ. ಕೆಮಿಕಲಿಂದ ಎಷ್ಟು ಹೆಲ್ತ್ ಹಜಾರ್ಡ್ಸ್ ಆಗ್ತವೆ ಮನುಷ್ಯರಿಗೆ, ಪ್ರಾಣಿಗಳಿಗೆ. ಸಣ್ಣ ಸಣ್ಣ ಹುಟ್ಟೋ ಮಕ್ಕಳು ಈಗ ಬುದ್ಧಿ ಮುಂದೆ ಹುಡ್ತಾ ಇದ್ದಾವೆ. ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಸ್ವಲ್ಪ ನಾವು ಮತ್ತೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂಥ ಸಾವಯವ ಕಡೆ ನಾವು ಲಕ್ಷ್ಯ ಹರಿಸಬೇಕಾಗ್ತದೆ. ಈ ಒಂದು ಉದ್ದೇಶದಿಂದ ಈ ಗ್ರಾಮವನ್ನು ಆಯ್ಕೆ ಮಾಡಿದ್ದೇವೆ ಸರ್. ಈ ಗ್ರಾಮದಲ್ಲಿ ಈಗ ಆಲ್ರೆಡಿ ಇವರು ಪಟ್ಟಿ ಮಾಡ್ಕೊಂಡಿದ್ದಾರೆ. ತಾವು ಸಾಂಕೇತಿಕವಾಗಿ ಒಂದು 4-5 ಜನರಿಗೆ ಕೊಟ್ಟಿದ್ಮೇಲೆ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡ ರೈತರಿಗೆ ಕೊಡ್ತೀವಿ. ಈ ರೈತರು ತೊಗೊಂಡು ಹೋಗಿ ಇದ್ರ ಸರಿಯಾಗಿ ಯಾಕಂದರೆ ಇದು ತುಂಬ ಕಾಸ್ಟ್ಲಿ ಇರೋ ಕೆಮಿಕಲ್ಸ್ ಇದೆ. ಇದು ಸುಮ್ಮನೆ ಯಾವುದೋ ಒಂದಿಲ್ಲ. ಕೊರಾಜಿನ್ ಇದೆ, ನೀವು ಶಾವ್ಗಿ ಅಂತ ಹೇಳ್ತಿರಲ್ಲ, ಎಲ್ಲರೂ ರೈತರಿಗೆ ಉಚಿತವಾಗಿ ಕೊಡ್ತಾ ಇದ್ದೀವಿ ಅಂದಾಗ ಇದನ್ನು ಸರಿಯಾಗಿ ತಿಳ್ಕೊಂಡು ಸರಿಯಾದ ಪ್ರಮಾಣದಲ್ಲಿ ಹೊಡಿರಿ. ಯಾಕಂದ್ರೆ ಇದೆ ಅಂದ ತಕ್ಷಣ ಜಾಸ್ತಿ ಹೊಡೆದು ಬೆಳೆ ಸುಟ್ಕೊಂಡು ಬೆಳೆ ಹಾನಿಯಾಗಿ ಹಿಂಗಾಗ್ತಾ ಇದೆ. ಈಗ ಆಲ್ರೆಡಿ ನಾನು ಸರ್ ಬೆಳಿಗ್ಗೆ ಹೇಳುವಂಗೆ ಈ ತಿಂಗಳಲ್ಲಿ ಮಳೆ ತುಂಬಾ ಕಡಿಮೆ ಆಗಿದೆ ಸರ್. ಈಗ ಆಲ್ರೆಡಿ ಇವತ್ತು ಆ್ಯಸ್ ಆನ್ ಡೇಟ್ 60% ನಮ್ಗೆ ಡೆಫಿಸಿಟ್ ಇದೆ ಆಗಸ್ಟ್ ತಿಂಗಳದು. ಒಟ್ಟಿಗೆ ಖರೀಫ್ ನೋಡಿದರೆ -40% ಡೆಫಿಸಿಟ್ ಇದೆ. ಈಗ ರೈತರು ತುಂಬಾ ಸ್ವಲ್ಪ ಕಷ್ಟಕರ ಸಿಚುವೇಶನ್ದಲ್ಲಿ ಇದ್ದಾರೆ. ಈಗ ಒಂದು ವಾರ ಮಳೆ ಬಂದರೆ ಮತ್ತಿಷ್ಟು ಬೆಳೆ ಚೇತನ ಆಗ್ತದೆ. ನಮಗೆ ಜುಲೈದ ಏನು ಮಳೆ ಬಂತಲ್ಲ ಅದರಿಂದ ರೈತರ ಮುಖದ ಮೇಲೆ ಮಂದಹಾಸ ಬಂದಿತ್ತು. ನಾವು ಸ್ವಲ್ಪ ನಿಶ್ಚಿಂತ ಆಗಿದ್ವಿ. ಆದರೆ ಕೊನೆ ಲಾಸ್ಟ್ ಆಗಸ್ಟ್ 1ನೇ ತಾರೀಕು ಹಿಡಿದು ಮತ್ತೆ ಮಳೆ ಇಲ್ಲ ಸರ್. ಇದೇ ಸಿಚುವೇಶನ್ ಇನ್ನೊಂದು 10-12 ದಿನ ಆದರೆ ಉದ್ದು ಹೆಸರು ಜೊತೆಗೆ ಸೋಯಾಬೀನ್ ಬೆಳೆ ಕೂಡ ಕುಂಠಿತ ಆಗ್ತದೆ. ಈ ಉದ್ದು ಹೆಸರಿಂದ ಆಲ್ರೆಡಿ ನಮಗೆ ಮೋರ್ ದೆನ್ 30%, 25-30-50% ತನೂ ಈಗ ಈಲ್ಡ್ ಕಡಿಮೆ ಆಗ್ತದೆ ಸರ್. ಯಾಕಂದರೆ ಮಳೆ ಬಂದರೂ ಕೂಡ ಜರ್ಮಿನೇಷನು ಮೇನ್ ಸ್ಟೇಜ್ ಟೈಮಿಗೆ ಮಳೆ ಶಾರ್ಟೇಜ್ ಸರ್. ಹಾಗಾಗಿ ಹೆಲ್ದಿ ಸ್ಟ್ರಾಂಗ್ ಬೆಳೆ ನಾವು ನೋಡಿದ್ರೆ ಎಲ್ಲ ಕಡೆ ಗ್ರೀನ್ ಕಾಣ್ತಾ ಇದೆ. ಆದರೆ ವೆಜಿಟೇಟಿವ್ ಗ್ರೋತ್ ಇದೆ ಸರ್.
ರಿಪ್ರೊಡಕ್ಟಿವ್ ಗ್ರೋತ್ ಚೆನ್ನಾಗಿ ಆಗಬೇಕಂದ್ರೆ ಕ್ರಿಟಿಕಲ್ ಸ್ಟೇಜಸ್ಸಿಗೆ ಮಳೆ ಬರಬೇಕಾಗ್ತದೆ. ಹೀಗಾಗಿ ಎಲ್ಲರೂ ಮಳೆಯಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಇದ್ದ ಬೆಳೆಯನ್ನು ನಾವು ಲಾಸ್ಟ್ ಇಯರ್ ಸರ್ ಪ್ರತಿಯೊಂದು ಮನೆಗೆ ಅಂದರೂ ತಪ್ಪಾಗಲ್ಲ, 32 ದಿನ ಎಲ್ಲ ಕಡೆನೂ ಓಡಾಡಿ ಅದು ಬೆಳೆ ಪರಿಹಾರ ಕೂಡ ಬಂತು. ಇನ್ಸೂರೆನ್ಸ್ ಕೂಡ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮೊತ್ತ ಬಂದಿದೆ ಸರ್. ಆಮೇಲೆ ಬೆಳೆ ಪರಿಹಾರನೂ ಬಂದಿದೆ. ಈ ಸಲನೂ ಕೂಡ ರೈತರು ನಾವು ಸಾಕಷ್ಟು ಪ್ರಚಾರ ಕೊಟ್ಟಿದ್ದಕ್ಕೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಬೀದರ್ ತಾಲೂಕದಲ್ಲಿ 40,000 ರೈತರು 40,000 ಅಪ್ಲಿಕೇಶನ್ಸ್ ಇನ್ಸೂರೆನ್ಸ್ ಆಗಿದೆ. ಇಡೀ ರಾಜ್ಯದಲ್ಲೇ ಬೀದರ್ ಜಿಲ್ಲೆ ಜಾಸ್ತಿ ಆಗಿದೆ. ಬೀದರ್ ಜಿಲ್ಲೆಯಲ್ಲಿ ಒಟ್ಟು 44,000 ರೈತರಲ್ಲಿ ಆಲ್ರೆಡಿ 40,000 ರೈತರು ಇನ್ಸೂರೆನ್ಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ನಮ್ಮ ಇಲಾಖೆ ಪರವಾಗಿ ಎಲ್ಲ ರೈತರಿಗೆ ನನ್ನ ಪರವಾಗಿ ವೈಯಕ್ತಿಕ ಧನ್ಯವಾದ ಹೇಳ್ತೇನೆ. ಯಾಕಂದರೆ ಮನುಷ್ಯರ ವಿಮೆ ಹೆಂಗೆ ಮಾಡ್ಕೊತೀವಿ, ಬೆಳೆ ವಿಮೆ ಕೂಡ ಅಷ್ಟೇ ಅವಶ್ಯಕತೆ ಇದೆ. ಮಳೆ ಯಾವಾಗ ಕೈ ಕೊಡ್ತದೋ ಗೊತ್ತಿಲ್ಲ. ಹೀಗಾಗಿ ರೈತರು ತುಂಬಾ ಜ್ಞಾನಿಗಳಾಗಿದ್ದಾರೆ ಸರ್. ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವರು ಮಾಡ್ತಾ ಇದ್ದಾರೆ, ನಮಗೂ ತುಂಬ ಖುಷಿ ಆಗ್ತಾ ಇದೆ. ಹಾಗಾಗಿ ಈ ಒಂದು ಔಷಧಿನೂ ಕೂಡ ಎಲ್ಲರೂ ಇದರ ಸದ್ಬಳಕೆಯನ್ನು ಮಾಡ್ಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ಕಾಯ್ಕೊಳ್ತಾ ನಾನು ಜಾಸ್ತಿ ಮಾತಾಡೋದಿಲ್ಲ. ಯಾಕಂದರೆ ನಾವು ದಿನ ಬರ್ತಾ ಹೋಗ್ತಾ ಇರ್ತೀವಿ ನಿಮ್ಮ ಊರಿಗೆ, ನಾವು ನಿಮಗೆ ಕಾಂಟ್ಯಾಕ್ಟ್ ಆಗ್ತೀವಿ. ಈಗ ಸರ್ ಶಾರ್ಟ್ ಪೀರಿಯಡ್ನಾಗ ತಮ್ಮ ಸಣ್ಣ ಹಳ್ಳಿಗೆ ಹೋಗೋಣ ಸರ್ ಅಂತ ಅಂದಾಗ ಭಾಳ ಖುಷಿಯಿಂದ ಅವರು ಈ ತಮ್ಮ ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಅವ್ರ ಹಿತನುಡಿಗಳನ್ನು ಕೇಳೋಣ ಅಂತ ಹೇಳಿ ಇಲ್ಲಿ ಬಂದು ಈಗ 5 ವರ್ಷ ಆಯ್ತು ಸರ್. ಇವ್ರದ್ದು ಅಷ್ಟು ವಿಶೇಷ. ಅವ್ರು ಏನಂದ್ರೆ ಈಗ ನಾವು ಫೀಲ್ಡಾಗ ಅಂತೂ ತಾಲೂಕಾ ಇರ್ತದೆ ಹೋಗ್ತೇನಲ್ಲ ಮೇಡಮ್, ನಿಮ್ಮಂಗೆ ಇನ್ನೊಬ್ಬರು ಇದ್ದಾರೆ ರೀ. ಅವರು ಪ್ರತಿಯೊಂದು ಮುಂಜಾನೆ 8:30 9 ಅಂದ್ರೆ ಆ ಹುಡುಗಿ ಶೂಸ್ ಹಾಕೊಂಡು ಹೊಲ್ದಾಗ ಇರ್ತಾರೆ ಸರ್. ಅಂದರೆ ನಮ್ಗೆ ಟೀಮ್ ಸರ್ದೊಂದು ಆಶೀರ್ವಾದದಿಂದ ಅವ್ರ ಒಂದು ಮಾರ್ಗದರ್ಶನದಿಂದ ನಾವು ವಿ ಆರ್ ಹ್ಯಾವಿಂಗ್ ವೆರಿ ಗುಡ್ ಟೀಮ್ ಸರ್ ಬೀದರ್ ತಾಲೂಕು. ರೈತರಿಗೆ ಯಾವುದೇ ಪ್ರಾಬ್ಲಮ್ ಇದ್ದರೂ ರಾತ್ರಿ ಓಡಾಡಲಿಕ್ಕೆ ನಾವು ವರ್ಷ ಎಲ್ಲರೂ ರೆಡಿ ಇದ್ದೀವಿ. ಬೀದರ್ ನಾರ್ತ್ನಾಗ ಒಳ್ಳೆ ಹೆಸರು ಗಳಿಸ್ಕೊಂಡಿದ್ದಾರೆ. ನಿಮ್ದು ಯಾವುದೇ ತೊಂದರೆ ಇದ್ದರೂ ಮೇಡಮ್ ಅವ್ರಿಗೆ ಹೇಳ್ರಿ, ನನಗೆ ಹೇಳ್ರಿ, ದಯವಿಟ್ಟು ಕೃಷಿ ಹೊಂಡದ ಒಂದು ಸ್ವಲ್ಪ ಮಾಡ್ಕೊಡ್ರಿ ಅಂತ ಈ ಸಲ ಪ್ರೆಷರ್ ಆಗ್ತಾ ಇದ್ದೀವಿ. ಯಾಕಂದ್ರೆ ನೋಡ್ರಿ ಬಿಸಿಲು ಈ ವಾತಾವರಣ ಇವತ್ತು ನೋಡಿದ್ರೆ ಇದು ಮಳೆಗಾಲದ ಆಗಸ್ಟ್ 10ನೇ ತಾರೀಕು ಅಂತ ಅನ್ಸೋದೇ ಇಲ್ಲ ಸರ್. ಈಗ ನೋಡಿದ್ರೆ ಎಷ್ಟು ರಕ ಬಿಸಿಲು ಅನಿಸ್ತಾ ಇದೆ. ಇಂಥ ಒಂದು ಸಿಚುವೇಶನ್ದಾಗ ಏನಾಗ್ತದೆ ಅಂದ್ರೆ ಕೃಷಿ ಹೊಂಡ ಇತ್ತಂದ್ರೆ ನೀರು ನಿಮ್ಮಲ್ಲೇ ಇರ್ತದೆ. ಆ ಕೃಷಿ ಹೊಂಡಕ್ಕೆ ಒಂದು ಡೀಸೆಲ್ ಪಂಪ್ ಸೆಟ್ ಕೊಡ್ತೀವಿ, ಅದಕ್ಕೊಂದು ದೊಡ್ಡ ಸೈಜ್ ದಪ್ಪ ಅಂದ್ರೆ ತಾಡ್ಪತ್ರಿ ಕೊಡ್ತೀವಿ. ಅದ್ರಾಗ ನೀರು ನೀವು 1-2 ಸ್ಪ್ರಿಂಕ್ಲರ್ ಕೊಡ್ತೀವಿ. ಅವು ಬೆಳಿಗ್ಗೆ ಹಾಕೊಂಡ್ರೆ 1-2 ಪ್ರೊಟೆಕ್ಟಿವ್ ಇರಿಗೇಷನ್ ಸಾಯೋರಿಗೆ ಹೆಂಗೆ ಗ್ಲುಕೋಸ್ ಹಚ್ತಾರಲ್ಲ ಆ ಥರ ಆಗ್ತದೆ. ಅದಕ್ಕಿಂತ ಯೋಜನೆಗಳು ಸ್ವಲ್ಪ ಶಾಂತಿ ರೀ. ಇಂಥ ಯೋಜನೆಗಳು ಇಲಾಖೆಯಲ್ಲಿ ಸಾಕಷ್ಟು ಅವ, ತಮಗೆಲ್ಲರಿಗೂ ಗೊತ್ತದ. ಪ್ರತಿಯೊಂದು ಯೋಜನೆ ಲಾಭ ಪಡ್ಕೊಳ್ತಾ ಇದ್ದೀರಿ. ಈಗ ಇನ್ಸೂರೆನ್ಸ್ನು ತುಂಬಿದ್ದೀರಿ. ಅದ್ರ ಜೊತೆಗೆ ಯಾವುದೇ ಒಂದು ಕೃಷಿ ಯಾಂತ್ರೀಕರಣ, ಲಘು ನೀರಾವರಿ, ಕೃಷಿ ಹೊಂಡ, IFS ಅಂತ ಒಂದು ಸಮಗ್ರ ಕೃಷಿ ಪದ್ಧತಿ ಅನ್ನೋದೊಂದು ಹೊಸ ಸ್ಕೀಮ್ ಇದೆ. ಆ ಸ್ಕೀಮ್ನಾಗೂ ಮೇಡಮ್ ಅವ್ರ ಹತ್ರ ಹೋಗ್ರಿ. ಶಿ ಇಸ್ ವೆರಿ ಗುಡ್ ವರ್ಕರು. ನೀವು ಏನೇ ತೊಂದರೆ ಇದ್ರೂ ನನಗೆ ಫೋನ್ ಮಾಡಿರಿ. ನಮ್ಮ ಕೈಲಾಗಿಲ್ಲ ಅಂದ್ರೆ ನಾವು ಸರ್ ಹೆಲ್ಪ್ ತೊಗೊಳ್ತೀವಿ. ಸರ್ ಇಂಥ ಯೋಜನೆ ನಮ್ಮ ಸಣ್ಣ ಹಳ್ಳಿಗಳಿಗೆ ಬೇಕಾಗಿದೆ ಸರ್ ಅಂತೇಳಿ ನಾವು ಅವರಲ್ಲಿ ಮನವಿ ಮಾಡ್ಕೋತೀವಿ. ಇಲ್ಲಿವರೆಗೆ ನಾವು ಯಾವುದೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಸರ್ ಇಲ್ಲ ಅಂತ ಹೇಳಿಲ್ಲ ಸರ್. ಹೀಗಾಗಿ ನಾನು ತಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಮತ್ತು ನನ್ನ ಕೃಷಿ ಇಲಾಖೆ ಪರವಾಗಿ, ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸರಿಗೆ ಅರ್ಪಿಸ್ತೇನೆ.